ಇಲ್ಲೂ ನೀವು ನೋಡಿ 2021 ಬಿಜೆಪಿ ಒಂದು ಧಕ್ಕ ಕೊಡುವ ಪ್ರಯತ್ನ ಮಾಡ್ತು, ಬಿಜೆಪಿಗೆ ಲಾಭ ಆಗಲಿಲ್ಲ. ಬಟ್ 24ರ ಲೋಕಸಭೆಯ ಸೆಟ್ಬ್ಯಾಕ್ ನಂತರ 26ರಲ್ಲಿ ಅದರ ಸುಲಭದ ಲಾಭ ಅಂತಿರೋ, ಪರಿಶ್ರಮದ ಲಾಭ ಅಂತಿರೋ, ವಿಳಂಬದ ಲಾಭ ಅಂತಿರೋ, ಅದು ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ 2026ರಲ್ಲಾಗಿದೆ. ಅದಕ್ಕೆ ನನಗನ್ಸುತ್ತೆ, ನಾವು ಅನೇಕ ಇಲೆಕ್ಷನ್ ರಿಸಲ್ಟ್ಸ್ ಕವರ್ ಮಾಡ್ತೀವಿ, ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಗೆಲ್ಲೋದು ಬಿಜೆಪಿ ಐಡಿಯಾಲಜಿ ದೃಷ್ಟಿಯಿಂದ ಬಹಳ ದೊಡ್ಡ ಬಿಜೆಪಿ ಐಡಿಯಾಲಜಿ. ಇನ್ನೊಂದು ನಿಮಗಂದ್ರೆ ನೀವು ಇದನ್ನು ಅಸಿಮ್ಯುಲೇಟ್, ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಅಧ್ಯಯನವನ್ನು ನಡೆಸಬೇಕಾಗುತ್ತೆ. ಯಾಕಂದರೆ ಲೆಫ್ಟ್ನ ಬ್ಯಾಸ್ಟನ್ ಆಗಿತ್ತು, ನಂತರ ಕಾಂಗ್ರೆಸ್ನ ಭದ್ರ ಕೋಟೆ ಇತ್ತು. ಒಂದು ರೀತಿ ತೃಣಮೂಲ್ ಕಾಂಗ್ರೆಸ್ನ ಆಫ್ಶೂಟ್ ಅಲ್ವಾ? ಹೌದು ಹೌದು. ಆದರೆ ತೃಣಮೂಲ್ ಕಾಂಗ್ರೆಸ್ಸನ್ನು ಮಣಿಸಿ ಲೆಫ್ಟ್ ಮತ್ತು ಕಾಂಗ್ರೆಸ್ಸನ್ನು ನೀವು ಹೆಚ್ಚು ಕಡಿಮೆ ಅಪೋಷಣ ತೆಗೆದುಕೊಂಡು ಬಿಜೆಪಿ ಗೆದ್ದಿರುವ ಪರಿ ಇದೆ ಅಲ್ವಾ? ಅದು ನನಗನ್ಸುತ್ತೆ ಮೋದಿ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದ ನಂತರ ಉತ್ತರ ಪ್ರದೇಶದ ಗೆಲುವಿಗೆ ಸಮಾನವಾದ ಗೆಲುವಿದೆ. ಉತ್ತರ ಪ್ರದೇಶದಲ್ಲಿ ನಿಮಗೆ 80ರಲ್ಲಿ 72 ಏನು 2014ರಲ್ಲಿ ಗೆದ್ದಿದ್ರು. ನಂತರ 2017ರಲ್ಲಿ ವಿಧಾನಸಭೆಯಲ್ಲಿ ಅಧಿಕಾರ ಹಿಡಿದ್ರು. ಅದಾದ ನಂತರದ ಅತಿ ದೊಡ್ಡ ಗೆಲುವು ಹರಿಯಾಣ ಗೆದ್ದಿದ್ದಾರೆ, ಮಹಾರಾಷ್ಟ್ರ ಗೆದ್ದಿದ್ದಾರೆ, ಅಸ್ಸಾಂ ಗೆದ್ದಿದ್ದಾರೆ. ಬಟ್ ವೆಸ್ಟ್ ಬೆಂಗಾಲ್ಗೆ ಇವತ್ತು ಏನೊಂದು ಪೊಲಿಟಿಕಲ್ ಮಹತ್ವ ಇಡೀ ದೇಶದಲ್ಲಿದೆ. ಆಮೇಲೆ ಈ ಬಹುತೇಕ ಈಗ ನೋಡಿ, ಶರದ್ ಪವಾರ್ ಡೆಸಿಮೇಟ್ ಆದರು. ನೋಡಿ ಅಲ್ಲಿ ಮಮತಾ ಬ್ಯಾನರ್ಜಿ ಮತ್ತೆ ಕೇಂದ್ರದ ಮೇಲೆ ಆರೋಪ. ಕೌಂಟಿಂಗ್ ಸೆಂಟರ್ಗಳಲ್ಲಿ ಟಿಎಂಸಿ ಏಜೆಂಟರನ್ನ ನಿರ್ಬಂಧಿಸಲಾಗಿದೆ, ಅನೇಕ ಕಡೆಗಳಲ್ಲಿ ಕೌಂಟಿಂಗ್ ನಡೀತಾನೆ ಇಲ್ಲ ಅಂತಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಮೊದಲ ಹೇಳಿಕೆ ಚುನಾವಣೆಯ ಟ್ರೆಂಡ್ ಸೆಟ್ ಆಗ್ತಾ ಇದ್ದಂತೆ সবাইকে নমস্কার জানিয়ে বলছি, প্লিজ দয়া করে কেউ কাউন্টিং এজেন্টরা এবং প্রার্থী ক্যান্ডিডেটরা তারা ভোটিং এলাকা ছেড়ে আসবেন না। স্ট্রং রুমে যেখানে কাউন্টিং হচ্ছে মানে সেন্টারে, সেখান ছেড়ে কেউ আসবেন না। এটা বিজেপির প্ল্যান। প্রথম 2-3 রাউন্ডে আমি কালকে থেকেই বলছি যে ওদেরগুলো আগে দেখাবে, আমাদেরগুলো পরে দেখাবে। এবং অনেক জায়গায় 2-3 রাউন্ড কাউন্টিং করার পরে প্রায় 100টা জায়গায় কাউন্টিং বন্ধ করে রেখে দিয়েছে। এবং কল্যাণীতে ধরা পড়েছে 7টা মেশিন যেখানে কোনো মিল নেই। এটা টোটাল ফোর্সফুলি সেন্ট্রাল ফোর্সকে দিয়ে চারিদিকে তৃণমূল কংগ্রেসের উপর অত্যাচার করছে, অফিস ভাঙছে, জোর করে দখল করছে। এসআইআর নামে আপনারা দেখেছেন ভোট লুট করেছে যাতে যে সিটগুলো জিততে পারে। কিন্তু এখনও এমন 70টা সিট আছে, 100টা সিট আছে যেগুলো আমরা এগিয়ে আছি, সেগুলো বলছে না। টোটালটাই মিথ্যে নিউজ খাওয়াচ্ছে। আগে ডিআইসিও এই খবরগুলো দিত, কিন্তু তাকে কালকে চেঞ্জ করে দেওয়া হয়েছে। টোটালটাই ইলেকশন কমিশন নিজের ইচ্ছেমতো খেলছে এবং সাথে কেন্দ্রীয় বাহিনীকে নিয়ে। এবং আমাদের পুলিশরা টোটাল মাথা নত করে কেন্দ্রীয় বাহিনীর আন্ডারে কাজ করছে। সুতরাং আমি আমাদের কাউন্টিং এজেন্টদের, আমাদের সমস্ত পার্টির কর্মীদের বলবো, অত মন খারাপ করার কারণ নেই। আমি বলেছিলাম সূর্যাস্তের পরে আপনারা জিতবেন। 3 রাউন্ড 4 রাউন্ড কাউন্ট হলেও এটা 14 রাউন্ড থেকে 18 রাউন্ড কাউন্ট হয়, তখন আপনারা জিতবেন। ওয়েট অ্যান্ড সি, ওয়াচ। আমরা সবাই আপনাদের সাথে আছি, আপনারা কেউ ভয় পাবেন না, নিশ্চিন্তে থাকুন। আবার বাঘের বাচ্চার মতো লড়াই করে যাব। সবাইকে নমস্কার জানিয়ে বলছি, প্লিজ